ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ CS Pie Creation ಯೂಟ್ಯೂಬ್ ಚಾನಲ್. ಇವತ್ತು ಗುಲಾಬ್ ಜಾಮೂನ್ ರೆಸಿಪಿ ಮಾಡೋಕ್ಕೆ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನಾನು ಗುಲಾಬ್ ಜಾಮೂನ್ ಇತ್ತು, ಸೊ ಅದಕ್ಕೆ ಮಾಡೋಣ ಅಂತ ಮಿಕ್ಸ್ ತೊಗೊಂಡಿದ್ದೀನಿ. ಫಸ್ಟು ಒಂದು ಪಾತ್ರೆಗೆ ಶುಗರ್ ಹಾಕೋಣ, ಸಕ್ಕರೆ. ನಾನು 1.5 ಕಪ್ ತೊಗೊಂಡಿದ್ದೀನಿ. ಒಂದು ಫುಲ್ ಕಪ್ಪು ಮತ್ತು ಅದರಲ್ಲಿ ಅರ್ಧ ಕಪ್ಪು, 1.5 ಕಪ್ಪು, 1.5 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಮುಳುಗಷ್ಟು ನೀರು ಹಾಕಬೇಕು. ಸೊ ನಾನು 1-1.5 ಗ್ಲಾಸು ಅಷ್ಟು ನೀರು ಹಾಕಿದ್ದೀನಿ. ಸೊ ಸಿರಪ್ ಮಾಡ್ತಿದ್ದೀವಲ್ವ, ತುಂಬ ಏನಾದರೂ ಗಟ್ಟಿ ಏನಾದರೂ ನೀವು ಪಾಕ ಮಾಡೋಕ್ಕೆ ಹೋದರೆ ಅದು ತುಂಬ ಹೀರ್ಕೊಂಡ್ಬಿಡುತ್ತೆ ನೀವು ಹಾಕೋಷ್ಟರಲ್ಲಿ. ನೀವು ಹೇಗೆ ಮಾಡ್ತೀರೋ ಆ ರೀತಿ ಇರುತ್ತೆ. ಇದು ಫಸ್ಟು ಹೈ ಫ್ಲೇಮಲ್ಲೇ ನಾವು ಕುದಿಸ್ಕೊಳ್ಳೋಣ ಚೆನ್ನಾಗಿ. ಹೈ ಫ್ಲೇಮಲ್ಲಿ ಇಟ್ಟರೆ ಫಸ್ಟ್ ಹೈ ಫ್ಲೇಮಲ್ಲಿ ಇರಬೇಕು, ಆಮೇಲೆ ಲೋ ಫ್ಲೇಮಲ್ಲಿ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಇಟ್ಟರೆ ಸಿರಪ್ ರೆಡಿ ಆಗುತ್ತೆ. ಸೊ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದು ಕುದಿ ಬರೋವರೆಗೂ ಶುಗರೆಲ್ಲ ಹೀರ್ಕೋಬೇಕು, ಇದು ಆಗಬೇಕಲ್ಲ. ಸೊ ನೋಡಿ, ಈ ರೀತಿ ಕುದೀತಿದೆ. ಸೊ ಇದಾದಮೇಲೆ ಸಣ್ಣ ಮಾಡ್ಕೊಳ್ಳೋಣ. ಇದು MTR ಗುಲಾಬ್ ಜಾಮೂನ್ ರೆಡಿ ಮಿಕ್ಸ್ ತೊಗೊಂಡಿದ್ದೀನಿ. ಹೇಗೆ ಕಲಿಸೋದು ನೋಡ್ಕೊಂಬರೋಣ ಬನ್ನಿ. ಇದು ನೋಡಿ ಕುದೀತಿದೆ ಅಲ್ಲ, ಒಂದು 5 to 10 ಮಿನಿಟ್ಸ್ ಆಯಿತು. ಈ ರೀತಿ ಆದಮೇಲೆ ಒಂದು ಕಪ್ಪಲ್ಲಿ ಕಲಿಸ್ಕೊಳ್ಳೋಣ. ಸೊ ಎಲ್ಲ ಹಾಕಿ ಇದಕ್ಕೆ ನಾನು ಬಿಸಿ ಹಾಲು ಸ್ವಲ್ಪ ಹಾರಿಸ್ಕೊಂಡು, ಒಬ್ಬೊಬ್ಬರು ನೀರು ಕೂಡ ಬಳಸ್ತಾರೆ. ನಾನು ಹಾಲು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಲಲ್ಲಿ ಕಲಿಸ್ತಾ ಇದ್ದೀನಿ ಈ ರೀತಿ. ಸೊ ಲಾಸ್ಟಲ್ಲಿ ನಾವು ತುಪ್ಪ ಯೂಸ್ ಮಾಡ್ತಿದ್ದೀವಿ, GRB ಅವ್ರದ್ದು. ಸೊ ಅದು ಕೈಯಲ್ಲಿ ಅಂಟ್ಕೊಳಲ್ಲ, ಮತ್ತು ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಚಪಾತಿ ರೀತಿಯಲ್ಲಿ ಕಲಿಸ್ಕೊಳ್ಳಿ. ತುಂಬ ಏನಾದರೂ ಒಂದೇ ಸಲ ಹಾಲು ಹಾಕಕ್ಕೆ ಹೋದರೆ ನಿಮಗೆ ಸ್ಮೂತ್ ಆಗಿಬಿಡುತ್ತೆ, ಆಮೇಲೆ ನಿಮ್ಗೆ ಕಲ್ಸೋಕ್ಕೆ ಕೂಡ ಆಗೋಲ್ಲ. ಸೊ ಈ ರೀತಿ ನಾನು ಮಾಡ್ತಿದ್ದೀನಲ್ಲ, ಸ್ವಲ್ಪ ಈ ರೀತಿ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಾ ಯಾವ ರೀತಿ ಚಪಾತಿ ಹಿಟ್ಟು ಕಲಿಸ್ತೀರಾ ಆ ರೀತಿ. ಸೊ ಇದು ಲಾಸ್ಟಿಗೆ ಬಂತು. ಸೊ ಇದು ಲಾಸ್ಟಲ್ಲಿ ನೋಡಿ ಕೈಯಲ್ಲೆಲ್ಲ ಅಂಟ್ಕೊಂಡಿದ್ದಲ್ಲ, ಅದಕ್ಕೆ ನಾನು ಗೀ ತೊಗೊಂಡಿದ್ದೀನಿ, ತುಪ್ಪನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ, ಆ ರೀತಿ ಗಟ್ಟಿಯಾಗಿದೆ. ಸೊ ಈ ರೀತಿ ಕಲಿಸ್ಕೊಂಡು ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ತಡ್ಕೊಂಡ್ರೂ ಕೂಡ ಅದು ಸ್ಮೂತ್ ಆಗುತ್ತೆ. ಇದೊಂದು ಬೇಕಿದ್ರೆ ಸ್ವಲ್ಪ 5 to 10 ಮಿನಿಟ್ಸ್ ಇಟ್ಟರೂ ಸಾಕು. ಕೈಯಲ್ಲಿ ಕೂಡ ತುಪ್ಪನ ಸವರ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ನೋಡಿ, ಬ್ಯಾಟರ್ ರೆಡಿ ಆಗಿದೆ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 5 to 10 ನಿಮಿಷ. ಅಷ್ಟರಲ್ಲಿ ನಾವು ಪಾಕ ಏನಾಗಿದೆ ನೋಡ್ಕೊಂಡಿದ್ದೀನಿ. ಇದಾಗಿದೆ ತಕ್ಷಣ ಶುಗರ್ ಸಿರಪ್ ರೆಡಿ ಆಗಿದೆ ನೋಡಿ. ಇದಕ್ಕೆ ಸ್ವಲ್ಪ ನಾನು ಕಲರ್ ಹಾಕ್ಕೊಂಡಿದ್ದೀನಿ, ಫುಡ್ ಕಲರ್. ಇದಕ್ಕೆ ಬಾದಾಮು ಹಾಕ್ಬೋದು, ಬೇಕಾದ್ರೆ ನಿಮ್ಗೆ ಆಪ್ಷನಲ್ಲಿ ಏನಾದರೂ ಗೋಡಂಬಿ ಇದನ್ನು ಹಾಕ್ಕೋಬೋದು. ಬಾದಾಮ್ ತೊಗೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿಬಿಡಿ, ಗ್ಯಾಸ್ ಆಫ್ ಮಾಡಿಬಿಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ನೀಟಾಗಿ ಸ್ಮೂತ್ ಆಗಿದೆ ನೋಡಿ, ಈ ರೀತಿ ಸ್ಮೂತ್ ಆಗಿರುತ್ತೆ. ನಾನು ರಬ್ ಮಾಡ್ತೀನಲ್ಲ, ಆ ರೀತಿ ಮಾಡಿ ಸಣ್ಣ ಉಂಡೆ ಮಾಡ್ಕೊಳ್ಳೋಣ, ಬೌಲ್ ಮಾಡ್ಕೊಳ್ಳೋಣ. ಈ ರೀತಿ ತುಂಬ ಅತಿ ಚಿಕ್ಕದು ಮಾಡಿದ್ರೂ ಚೆನ್ನಾಗಾಗುತ್ತೆ, ಬಟ್ ಈ ರೀತಿ ನಾರ್ಮಲ್ ಒಂದೇ ಥರ ಇದು ಮಾಡ್ಕೊಳ್ಳೋಣ. ಈ ರೀತಿ ಮಾಡ್ಕೊಂಡಾದ್ಮೇಲೆ ನೋಡಿ, ಒಂದೊಂದೇ ರೀತಿ ಈ ಥರ ಸ್ಮೂತ್ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಬೌಲ್ ಮಾಡಿಕೊಂಡು ಪ್ರತಿಯೊಂದು ಈ ರೀತಿ ಮಾಡ್ಕೋಬೇಕು. ನೋಡಿ, ರೆಡಿ ಆಯಿತು. ನೆಕ್ಸ್ಟ್ ಏನಿಲ್ಲ, ಇದು ಎಣ್ಣೆಲಿ ಕರಿಬೇಕು. ಕರೆದಿದ್ಮೇಲೆ ಇದು ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಕಾದ ನಂತರ ಒಂದೊಂದೇ ಹುರ್ಕೊಂಡು ಬರೋಣ. ನೋಡಿ, ಇದು ಎಣ್ಣೆಲಿ ಹಾಕಿದ ತಕ್ಷಣ ಎಷ್ಟು ಇದಾಯ್ತಲ್ವ, ಸ್ವಲ್ಪ ದೊಡ್ಡದು ಸೈಜ್ ಆಯಿತು. ಸೊ ಇವಾಗ ನೀವು ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ. ತುಂಬ ಏನಾದರೂ ದೊಡ್ಡ ಫ್ಲೇಮಲ್ಲಿದ್ದರೆ ಅದು ಫುಲ್ಲು ಬ್ಲ್ಯಾಕ್ ಆಗೋಗುತ್ತೆ, ಸುಟ್ಟೋದಂಗೆ ಆಗಿಬಿಡುತ್ತೆ. ಸೊ ಇದೆಲ್ಲ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು
ಡೈರೆಕ್ಟಾಗಿ ನೀವು ಸಿರಪಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಶುಗರ್ ಸಿರಪ್ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಅದು ಎಣ್ಣೆಲ್ಲ ಹೀರಿದ್ಮೇಲೆ ಇನ್ನೊಂದು ಟ್ರಿಪ್ ಮಾಡ್ತಿದ್ದೀನಿ. ಇದು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ನೀವು ತುಂಬ ದೊಡ್ಡದು ಸೈಜ್ ಏನಾದರೂ ಉಂಡೆ ಮಾಡಿಕೊಂಡ್ರೆ ಇನ್ನು ದೊಡ್ಡದಾಗುತ್ತೆ ಮತ್ತು ಸಿರಪ್ ಕೂಡ ಸಾಲಲ್ಲ ಅದಕ್ಕೆ. ಸೊ ಈ ಅಳತೆಯಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಸೊ ಇದು ರೆಡಿ ಆಯಿತು. ಇದನ್ನು ಶುಗರ್ ಸಿರಪಲ್ಲಿ ಹಾಕ್ಕೊಳ್ಳೋಣ. ಸೊ ಇದು ಹೀರ್ಕೋಬೇಕಲ್ಲ, 1 ಅವರ್ ಹೀರ್ಕೋಬೇಕು, ಅದು ಬಿಟ್ಬಿಡಬೇಕು. ಅದಾದಮೇಲೆ 1 ಅವರ್ ಆದಮೇಲೆ ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಒಂದೊಂದೇ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡಿ. 1 ಅವರ್ ಬಿಡಿ. 1 ಅವರ್ ಬಿಟ್ಟಾದಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ಪ್ರತಿಯೊಂದು ಹುರ್ಕೊಂಡು ಈ ರೀತಿ ಶುಗರ್ ಸಿರಪಲ್ಲಿ ಹಾಕಿದ್ರೆ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಈ ರೀತಿ ತೋರಿಸ್ತೀವಿ ನೋಡಿ ಹೆಂಗಾಯಿತು. ಸಿರಪ್ ಹೀರ್ಕೊಂಡ್ಮೇಲೆ ಅದ್ರ ಮೇಲೆ ಬಾದಾಮ್ ಕೂಡ ಹಾಕ್ಕೊಬೋದು. ನೋಡಿ ಇದು ರೆಡಿ ಟು ಈಟ್ ಆಗಿ ಗುಲಾಬ್ ಜಾಮೂನ್ ಇಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.